ಶಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ಓರ್ವ ಬಿಹಾರ್ನಲ್ಲಿರ್ತಕ್ಕಂಥ ವ್ಯಕ್ತಿ, ಈತನು ಪೂಜಾರಿಯಾಗಿದ್ದು ಪೂಜೆಗಳನ್ನು ಬಿಟ್ಟು ನಾಸ್ತಿಕನಾಗಿ, ತದನಂತರ ನಾಸ್ತಿಕನಾದ ಒಂದು ಪತ್ರಕರ್ತನಾಗಿ, ಅಂದ್ರೆ ಒಂದು ನ್ಯೂಸ್ ರಿಪೋರ್ಟರ್ ಆಗಿ ಕಾರ್ಯವನ್ನು ಮಾಡ್ತಾ, ಒಂದು ಈ ಕ್ರೈಸ್ತರ ಚರ್ಚ್ಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ, ಚರ್ಚ್ಗಳಲ್ಲಿ ಏನು ನಡೀತದೆ ಎಂಬುದಾಗಿ ಏನು ನಡೀತದೆ ಎಂಬುದಾಗಿ ಅವರ ಗುಟ್ಟುಗಳನ್ನು ಸುಮಾರು 14 ವರ್ಷ ಅದರ ಕುರಿತು ಸುದೀರ್ಘವಾದಂಥ ತನಿಖೆ ನಡೆಸಿ ಆ ಗುಟ್ಟನ್ನು ಬೆಳಕಿಗೆ ತಂದ ಓರ್ವ ನಾಸ್ತಿಕ ನ್ಯೂಸ್ ರಿಪೋರ್ಟರ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆತನು ಯಾರು ಎಂಬುದಾಗಿ ಹೇಳಿದೆ. ಆತನು ಮೊದಲು ದೇವರುಗಳನ್ನು ಪೂಜೆಗಳನ್ನು ಮಾಡಿ ದೇವಿ ದೇವತೆಗಳನ್ನು ಪೂಜೆ ಮಾಡಿ ಬಿಟ್ಕೊಂಡು ಆಮೇಲೆ ನಾಸ್ತಿಕನಾಗಿ ಬಿಟ್ಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕವನ್ನು ಓದಿದ ನಂತರ ನಾಸ್ತಿಕನಾಗಿ ಬಿಟ್ಟ. ನಾಸ್ತಿಕನಾದ ನಂತರ ಬೇಸತ್ತುಕೊಂಡು ಆತನು ಒಂದು ಪತ್ರಕರ್ತನಾದ, ಒಂದು ನ್ಯೂಸ್ ರಿಪೋರ್ಟರ್ ಆಗಿ ಕಾರ್ಯವನ್ನು ಮಾಡ್ತಿದ್ದ. ಯಾಕಂದ್ರೆ ಆತನಿಗೆ ದೇವರಲ್ಲಿ ನಂಬಿಕೆ ಹೋತು. ದೇವರುಗಳೇ ಇಲ್ಲ ಈ ಲೋಕದಲ್ಲಿ, ಯಾವ ದೇವರಿಲ್ಲ ಅನ್ನತಕ್ಕಂಥದ್ದು. ಆದ್ರೆ ಈ ಮನುಷ್ಯನಿಗೆ ರಿಪೋರ್ಟರ್ ಆಗಿರುವುದರಿಂದ ಈತನು ಒಂದು ಸುದೀರ್ಘವಾದ ತನಿಖೆ ನಡೆಸಿದ. ಆ ಮನುಷ್ಯರನ್ನು ನೀವು ನೋಡಬಹುದು. पत्रकारिता के क्षेत्र में आया, मैं पत्रकारिता करने लगा. मेरे को लगता था कि अगर भगवान होता तो मैं इतना पूजा किया, इतना कष्ट किया, इतना भोर में, रात में, बंसरिया में जा करके ठंड ಒಂದು ಕಾರ್ಯವನ್ನು ಬಹಳ ಅದ್ಭುತವಾಗಿ ತನಿಖೆ ನಡೆಸಿದ. ತನಿಖೆ ನಡೆಸಿ ಒಂದು ತೀರ್ಮಾನಕ್ಕೆ ಬಂದ. ಮತ್ತೀಗ ಪ್ರಪಂಚಕ್ಕೆಲ್ಲ ನ್ಯೂಸ್ ರಿಪೋರ್ಟರ್ ಆಗಿರತಕ್ಕಂಥ ಈ ನಾಸ್ತಿಕನಾದ ಒಂದು ಪತ್ರಕರ್ತನು, ಗಂಭೀರವಾಗಿ ಹೇಳ್ತಿಲ್ಲ, ಒಂದು ಪತ್ರಕರ್ತನು 14 ವರ್ಷ ಸುದೀರ್ಘವಾದಂತ ತನಿಖೆ ನಡೆಸಿ, ಬಹಳ ಜಾಗ್ರತೆಯನ್ನು ತಿಳಿಸ್ಕೊತ್ರಿ. ನನಗೆ ಬಹಳ ಸಂತೋಷವಾಗ್ತದೆ ಇವರೆಲ್ಲರ ತನಿಖೆ ಯಾವ ಹಂತಕ್ಕೆ ಹೋಗಿ ತಲುಪಿದೆ ಎಂಬುದಾಗಿ. ಈ ರೀತಿಯಲ್ಲಿ ಈತನ ಹೆಸರು ಚಿತ್ತರಂಜನ್ ಅನ್ನತಕ್ಕಂಥ ಹೆಸರು. ಈತನು ಕ್ರೈಸ್ತನಲ್ಲ. ಕ್ರೈಸ್ತನಲ್ಲದ ವ್ಯಕ್ತಿ ಒಂದು ದಿವಸ ಈತನ ಜೀವನದಲ್ಲಿ ಬಂದಿರತಕ್ಕಂಥ ಒಂದು ಅದ್ಭುತವಾದಂತ, ಒಂದು ವಿಚಿತ್ರವಾದಂತ ಸಂಗತಿ ಈತನಿಗೆ ತೊಂದರೆ ತಂದಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ, ತೊಂದರೆ ತಂದಿತ್ತು. ಸೊ ತದನಂತರ ಆಗಿದ್ದೇನೆಂದ್ರೆ, ನನ್ನ ಪ್ರಿಯ ಸಹೋದರಿ ಸಹೋದರೇ, ವೆರಿ ಇಂಟ್ರೆಸ್ಟಿಂಗ್ ಇದೆ. ಏನಂತ ತಿಳ್ಕೊಂಡ್ರೆ, ಈತನು ಸುಮಾರು 17 ವರ್ಷವರೆಗೂ ಈತನು ತನ್ನ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡ್ತಾ ಎದ್ದುಕೊಂಡಿರುವಾಗ ಆತನಿಗೆ ಯಾವುದೇ ಕಾರ್ಯಗಳು ಆತನ ಜೀವನದಲ್ಲಿ ನೆರವೇರದಿರುವ ಕಾರಣದಿಂದ, ಏನು ನಿಜವಾಗಲೂ ದೇವರಿದ್ರೆ ದೇವರು ನನ್ನ ಪೂಜೆ ಪುನಸ್ಕಾರವನ್ನು ಕೇಳಿ ನಾನು ಇಷ್ಟೆಲ್ಲ ಶ್ರದ್ಧೆಯಿಂದ ಮಾಡ್ತೇನಲ್ಲ, ನನಗೆ ಯಾವುದೇ ರೀತಿಯಾದಂತ ಇದು ಕೊಡ್ಲಿಲ್ಲಲ್ಲ ಎಂಬುದಾಗಿ ಹೇಳ್ಕೊಂಡು ಆತನು ಬಹಳ ದುಃಖದಿಂದ ಈ ಪೂಜೆ ಮಾಡೋದನ್ನೆಲ್ಲ ಬಿಟ್ಟು ದೇವರುಗಳೇ ಇಲ್ಲ ಅನ್ನತಕ್ಕಂಥ ನಿರ್ಣಯಕ್ಕೆ ಬಂದು ಆತನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕವನ್ನು ಓದಿ ಈ ಲೋಕದಲ್ಲಿ ದೇವರುಗಳು ಅನ್ನೋದು ಒಂದು ಮೋಸ, ವಂಚನೆ, ಒಂದು ದಗ ಅನ್ನತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದ. ಆಮೇಲೆ ದಿನಗಳು ಕಳೆದಂತೆ ಈತನಿಗೆ ಮದುವೆ ಆಯ್ತು. ಮದುವೆ ಆದ ಕೆಲವೇ ತಿಂಗಳಲ್ಲಿ ಅವರ ಹೆಂಡತಿ ಬಹಳ ಅಸ್ವಸ್ಥಳಾಗಿದ್ದಳು, ಅನಾರೋಗ್ಯದಲ್ಲಿದ್ದಳು. ಗಂಭೀರವಾಗಿ ಹೇಳ್ತಾರಲ್ಲಿ ಹಲ್ಲೆಲೂಯಾ. ಅಸ್ವಸ್ಥಳಾಗಿ ರೋಗಗ್ರಸ್ತಳಾಗಿ ಅನಾರೋಗ್ಯದಿಂದ ಪೀಡಿತಳಾಗಿದ್ಲು. ಆ ಸಮಯದಲ್ಲಿ ಏನಾಯ್ತಂದ್ರೆ, ಈ ಚಿತ್ತರಂಜನ್ ಏಥಿಸ್ಟ್ ನ್ಯೂಸ್ ರಿಪೋರ್ಟರ್ ಅಂದ್ರೆ ನಾಸ್ತಿಕನಾದ ಒಂದು ಪತ್ರಕರ್ತನು ಏನ್ ಮಾಡಿದನಂದ್ರೆ, ಈ ಸಮಯದಲ್ಲಿ
ಈ ಮದುವೆ ಆಗಿದ ಕೂಡಲೇ ಕೆಲವೇ ತಿಂಗಳಲ್ಲಿ ಅವ್ರ ಹೆಂಡತಿ ಪದೇ 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 ಸಿಕ್ ಬೀಳೋದನ್ನು ನೋಡಿ ಪ್ರತಿದಿನ 2 ದಿನಕ್ಕೆ 3 ದಿನಕ್ಕೊಂದ್ಸಾರಿ ಆ ಹೆಂಡತಿಗೆ ಸಲೈನ್ ಬಾಟ್ಲಿಗಳನ್ನು ನೇರಿಸಬೇಕು. ಇಲ್ಲದಿದ್ರೆ ಅವ್ರು ಎಲ್ಲಿ ಚಕ್ಕರ್ ಬಂದು ಬೀಳ್ತಾವೋ, ಎಲ್ಲಿ ಅವಳು ಮೂರ್ಛಿತರಾಗಿ ಪ್ರಜ್ಞೆ ಬೀಳ್ತಾವೋ ಅಂತ ಗೊತ್ತಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಎದುರಿಸ್ತಿರ್ತಕ್ಕಂಥ ಈ ವ್ಯಕ್ತಿ ದಿನಗಳದಂತೆ ಎಷ್ಟು ದಿನಗಳಾಯ್ತು ಅವ್ರ ಹೆಂಡತಿ ಚೇತರಿಸಿಕೊಳ್ತಾ ಇಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಚೇತರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವಳಿಗೆ ಚೇತರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲದ ಕಾರಣದಿಂದ ಏನ್ ಮಾಡ್ಬೇಕಪ್ಪ ಈ ಜೀವನದಲ್ಲಿ, ಇಷ್ಟೆಲ್ಲ ಬಂದ್ಬಿಟ್ಟಿದಿಲ್ಲ ಅಂತ ಹೇಳ್ಕೊಂಡು ಬಹಳ ಬೇಸತ್ತುಕೊಂಡು ಆಮೇಲೆ ದಿನಗಳದಂತೆ ಅವರ ತಮ್ಮನು, ಈತನು ಪಾಟ್ನಾದಲ್ಲಿ ಕೆಲಸ ಮಾಡ್ತಿದ್ದ, ಬಿಹಾರ್ ಜಹಾನ್ಪುರ್ನಲ್ಲಿ ಈಗಿದ್ದಾರೆ. ಈತನು ಪಾಟ್ನಾದಲ್ಲಿ ಕೆಲಸ ಮಾಡ್ತಿದ್ದ ತನ್ನ ಹೆಂಡತಿ ಕುಟುಂಬ ಜೊತೆಯಲ್ಲಿ, ಅಂದ್ರೆ ತನ್ನ ಹೆಂಡತಿ ಅಷ್ಟೇ, ಮಕ್ಕಳಿಲ್ಲ. ಅವಾಗ ಅವಳಿಗೆ ಪದೇ ಅಸ್ವಸ್ಥಳಾಗಿ ರೋಗಗ್ರಸ್ತಳಾಗಿ ಅವಳು ಚೇತರಿಸಿಕೊಳ್ಳದೆ ಇರುವ ಕಾರಣದಿಂದ ಅವಳು ಏನ್ ಮಾಡ್ತಿದ್ಲು ಅಂದ್ರೆ, ಅವಳು ಯಾವಾಗ ಮೂರ್ಛಿತಳಾಗ್ತಾಳು ಗೊತ್ತಿಲ್ಲ. ಅವಳು ವಾಶ್ರೂಮ್ ಹೋಗಿದ್ರೆ, ಅವಳು ಶೌಚಾಲಯಕ್ಕೆ ಹೋಗಿದ್ರೆ ಎಲ್ಲಿ ಬಿದ್ದೋಗ್ತಾಳೆ ಗೊತ್ತಿಲ್ಲ. ರಾತ್ರಿ ಹಗಲು ಅವಳ ಜೊತೆಯಲ್ಲಿ ಎಚ್ಚೆತ್ತುಕೊಂಡು ಇರಬೇಕು. ಒಂದ್ ದಿವಸ ಅವರ ಸಹೋದರನು, ಯಾರು ಈ ಚಿತ್ತರಂಜನ್ ಅವರ ಸಹೋದರನು ಏನ್ ಮಾಡಿದನಂದ್ರೆ, ಚಿತ್ತರಂಜನ್ ದಾಸ್ ಪತ್ರಕಾರ, ಏತಿಸ್ಟ್ ಪತ್ರಕಾರ, ಈ ಏನ್ ಮಾಡಿದಂದ್ರೆ ದಿನಗಳಂತೆ ಅವರ ಕಷ್ಟ ಕಣ್ಣೀರುಗಳು ನೋಡ್ತಾ ಅವರ ಸಹೋದರನ ಏನ್ ಮಾಡ್ತಾನೆ, ಅವರ ಚಿಕ್ಕ ತಮ್ಮನ ಏನ್ ಮಾಡ್ತಾನೆ, ಅಣ್ಣ ನಿನ್ ಹೆಂಡತಿಗೆ ಆರಾಮಿಲ್ಲಲ್ಲ, ಚರ್ಚಿಗೆ ಕಳಿಸು, ನೀನು ನಮ್ಮೂರಿಗೆ ಕಳಿಸ್ಬಿಡು, ಚರ್ಚಿಗೆ ಕಳಿಸ್ಬಿಡು, ನಾವು ಪ್ರೇಯರ್ ಮಾಡ್ತಾರೆ ನಮ್ಮ ಪಾಸ್ಟರ್ ಅವರು, ನೀನ್ ಗುಣ ಆಗ್ತದೆ. ಅರೆ ಚರ್ಚ್ ಮೇ ಕೌನ್ रहेगा वो, कौन है रे ಚರ್ಚ್ ಮೇ, ಚರ್ಚ್ನಲ್ಲಿ ಪಾಸ್ಟರ್ ಇರ್ತಾರೆ. ಪಾಸ್ಟರ್ ಇದ್ರೆ ಪಾಸ್ಟರ್ ಗುಣಪಡಿಸ್ತಾರಾ? ಪಾಸ್ಟರ್ ಏನ್ ಕೆಲಸ ಇಲ್ಲವಾ? ವೈದ್ಯರಾದ್ರೆ ಡಾಕ್ಟರ್ ಆದ್ರೆ ಗುಣಪಡಿಸ್ತಾರೆ. ಈಗ ಪಾಸ್ಟರ್ಗಳು ಏನ್ ಮಾಡಿ ಗುಣಪಡಿಸ್ತಾರೆ ಅಂತ ಹೇಳಿದ್ರೆ, ಇವಾಗ ಆತನು ತಮ್ಮನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ತಮ್ಮನು ಸ್ವಲ್ಪ ಚಿಕ್ಕವನಾಗಿರೋದ್ರಿಂದ, ಈ ಚಿತ್ತರಂಜನ ಒಬ್ಬನು ಸ್ವಲ್ಪ ಬುದ್ಧಿವಂತನು, ಓದಿರತಕ್ಕಂಥನು, ಒಂದು ಪತ್ರಕರ್ತನಾಗಿರೋದ್ರಿಂದ ತಮ್ಮನು ವಾದ ವಿವಾದದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳಲಿಕ್ಕೆ ವಿಫಲವಾಗಿರುವಾಗ ಆ ಚಿತ್ತರಂಜನ್ ಅವರು, ನೋಡು ನಿನ್ನಲ್ಲಿ ಏನಿಲ್ಲ ಅಂತ ಹೇಳ್ಕೊಂಡು ಅವರು ತಮ್ಮನನ್ನು ತೆಗಳಿದ್ರು. ತೆಗಳಿ ಇನ್ನು ತಮ್ಮನಿಗೆ ಕರೀಲಿಕ್ಕೆ ಆಗ್ತಾ ಇಲ್ಲ. ಏನ್ ತಿಳ್ಕೊಂಡು ಕೆಲವು ದಿನಗಳಾಯ್ತು. ಕೆಲವು ದಿನಗಳು ಆದ ಮೇಲೆ ಹಲ್ಲೆಲೂಯಾ, ಆ ಚಿತ್ತರಂಜನ್ ಎಂಬ ನಾಸ್ತಿಕನಾದ ಒಂದು ನ್ಯೂಸ್ ರಿಪೋರ್ಟರ್ ಏನ್ ಮಾಡಿದಾನೆ, ಎಷ್ಟು ತಿಂಗಳುಗಳಾಯ್ತು ನನ್ನ ಹೆಂಡತಿಯನ್ನು ಗುಣಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ರಾತ್ರಿ ಹಗಲು ಅವ್ರ ಜೊತೆಲಿ ಕೂತ್ಕೋಬೇಕಾಗ್ತಾ ಇಲ್ಲ, ಬಹಳ ಆಯಾಸಗೊಂಡು ಚರ್ಚೆ ಕಳಿಸೋದಿಲ್ಲ ಅಂತ ಹೇಳ್ದ. ಮೊದಲು ಚರ್ಚೆ ಕಳಿಸೋಲ್ಲ ಅವಳ, ಹಂಗ ನಾವದೆಲ್ಲ ನಂಬುದಿಲ್ಲ. ಅದು ಏನು ದೇವರುಗಳು ಮನೆಯು ಚಕ್ರ ಬಂದ್ಬಿಡುವುದು, ಲೋ ಬಿ ಪಿ ಆಗುವುದು, ಈ ರೀತಿಯಲ್ಲಿ ಆಗ್ತಾ ಇರುವಾಗ ಅವಳಿಗೆ ಚಿಕಿತ್ಸೆ ಕೊಡ್ತಾ ಸಾಕಾಗ್ಬಿಟ್ಟಿದೆ. ಏನಪ್ಪ ಏನು ತೋರ್ತಾ ಇಲ್ಲಲ್ಲ ಇವಳು, ಎದಕ್ಕೂ ಡಾಕ್ಟರ್ ಹೇಳ್ತಾರೆ ಅನಿಮಿಕ ಇದ್ದಾಳೆ, ಇವಳು ಬ್ಲಡ್ ಇರಿಸ್ಬೇಕು, ಅದು ಇರಿಸ್ಬೇಕು, ಎಲ್ಲ ಮಾಡ್ತಾ ಇದಾರೆ, ಏನು ಆಗ್ತಾ ಇಲ್ಲ ಅವಳಿಗೆ. ಇವನು ಏನ್ ಮಾಡ್ತಾನೆ, ಚಿತ್ತರಂಜನ್ ಪ್ರೆಸ್ ರಿಪೋರ್ಟರ್, ನಾಸ್ತಿಕನು, ದೇವರೇ ಇಲ್ಲ ಅಂತ ಹೇಳ್ಕೊಂಡು ಕೂತ್ಬಿಟ್ಟ ಅವನು. ಯಾಕಂದ್ರೆ ಅವನು ಪೂಜೆ ಮಾಡ್ತಿದ್ದ ಒಂದೊಂದು ಕಾಲದಲ್ಲಿ, ಬಹಳ ಪೂಜೆ ಮಾಡಿ ಬಿಟ್ಬಿಟ್ಟ ಅವನು ದೇವತೆಗಳಿಗೆ. ತದನಂತರ ಅವನು ಏನ್ ಮಾಡ್ತಾನೆ, ಅಮ್ಮ ತಗೊಂಡೋಗಮ್ಮ ನಾನು ಹೆಣ್ತೀನು, ಶುಕ್ರವಾರ ತಗೊಂಡು ಬಂದ್ರೆ 3 ದಿವಸ ನಂಗೆ ಏನ್ ಸಿಗ್ತದೆ, ರೆಸ್ಟ್ ಸಿಗ್ತದೆ. ಆ 3 ದಿವಸ ಅವ್ರಿಗೆ ತರಾಸ್ ಗೊತ್ತಾಗ್ತದೆ ಬರಬ್ಬರ ಅಂತೇಳಿ ಇವನು ಚಿತ್ತರಂಜನ್ ಏನ್ ಮಾಡ್ತಾನೆ, ಚರ್ಚ್ಗಳ ರಹಸ್ಯ ಇದರಿಂದ ಗೊತ್ತಾಗ್ತದೆ ಅಂತೇಳಿ ಈಗ ಚರ್ಚ್ಗಳ ಮೇಲೆ ತನಿಖೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಈಗ ಚಿತ್ತರಂಜನ್ ಪ್ರೆಸ್ ರಿಪೋರ್ಟರ್ ಆಗಿದ್ರು ಕೂಡ ಆತನು, ಅವರ ತಮ್ಮನು ಕ್ರೈಸ್ತ ಕ್ಷೇತ್ರದಲ್ಲಿ ಇರುವುದರಿಂದ, ಕ್ರೈಸ್ತ ಚರ್ಚೆಗೆ ಹೋಗ್ತಾ ಇರೋದ್ರಿಂದ ತಮ್ಮನ ಮೂಲಕವಾಗಿ ಚರ್ಚ್ನಲ್ಲಿರುವ ಗುಟ್ಟುಗಳನ್ನು ಹೊರತೆಗೆಬೇಕನ್ನತಕ್ಕಂಥ ಉದ್ದೇಶದಿಂದ ಚಿತ್ತರಂಜನ್ ಏನ್ ಮಾಡ್ತಾರೆ, ಅವ್ರ ಹೆಂಡತಿಯನ್ನು ಪ್ರೇಯರ್ ಕಳಿಸ್ತಾರೆ. ಎಲ್ಲಿಗೆ? ಶುಕ್ರವಾರ ಪ್ರೇಯರ್ ಕಳಿಸ್ತಾರೆ. ಶುಕ್ರವಾರ ಬೆಳಿಗ್ಗೆ ಹೋಗಿರ್ಬೇಕಲೇ ಅಲ್ಲ, ಪ್ರೇಯರ್ ಕಳಿಸಿಕೊಳ್ಳಿ, ಅಲ್ಲೇ ಅವಳು ಊರಿಗೆ ಬಂದು ಪ್ರೇಯರ್ ಹೋದ್ಕೊಳ್ಳಿ, ಅಲ್ಲೇ ಪ್ರೇಯರ್ ಅಲ್ಲಿ ಸಂಜೆಗೆ ಫೋನ್ ಮಾಡ್ತಾನೆ ಗಂಡ, ಯಾರು ಚಿತ್ತರಂಜನ್ ನಾಸ್ತಿಕನಾದ ರಿಪೋರ್ಟರ್. ಅರೆ ಕಹಾ ಹೋಗಾ, कैसा है अभी, अरे अभी ठीक है अभी, हाँ ठीक है, ಓ कोई बात नहीं ಅಂದ್ರೆ ಚೆನ್ನಾಗಿದೆ. ಯಾಕಂದ್ರೆ ಈಗ ಹೊಸದಾಗಿ ಹೋಗಿದ್ದಾಳಲ್ಲ, ಅಲ್ಲೆಲ್ಲ ಹಾಡು ಭಜನೆ ಪ್ರಾರ್ಥನೆ ಎಲ್ಲ ನೋಡಿ ಸೈಕಲಾಜಿಕಲಿ ಸ್ವಲ್ಪ ಮನಸ್ಸಿಗೆ ಚೆನ್ನಾಗಿ ಅನಿಸ್ತದೆ, ಅದಕ್ಕೆ ಅವಳಿಗೆ ಠೀಕ್ ಇರ್ಬೋದು ಅಂತೇಳಿ ಈತನು 14 ವರ್ಷ ಬರ್ದ, 1-2 ವರ್ಷ ಅಲ್ಲ, 14 ವರ್ಷ ಸುದೀರ್ಘವಾದಂತ ತನಿಖೆ, ಚರ್ಚ್ನಲ್ಲಿ ಇದ್ದುಕೊಂಡು ಕೀಬೋರ್ಡ್ ಬಾರಿಸ್ತಾನೆ, ಆ ಒಳಗಿರುವ ಗುಟ್ಟುಗಳನ್ನು ಅಲ್ಲೇ ಪ್ರಾರ್ಥನೆ ಮಾಡುವಾಗ ವರ್ಷಿಪ್ ಲೀಡ್ ಮಾಡ್ತಾ ಇರೋರ ಜೊತೆಯಲ್ಲಿ ಇದ್ರ ಕೀಬೋರ್ಡ್ ಬಾರಿಸ್ತಾ ಇದ್ದಾನೆ. ಯಾರು? ಚಿತ್ತರಂಜನ್. ಅವರ ಜೊತೆಲಿ ಎದ್ದುಕೊಂಡು ಇದು ನಿಜವಾದ ರಹಸ್ಯ ಏನಂತ ಕಂಡು ಹಿಡ್ಕೊಳ್ಳಿಕ್ಕೆ
ಚಿತ್ತರಂಜನ್ ಅವರು 14 ವರ್ಷ ಸುದೀರ್ಘವಾದಂತ ತನಿಖೆ, ಒಂದು ಕ್ರೈಸ್ತ ಸಭೆಯಲ್ಲಿ ನಡ್ತಕ್ಕಂಥ ರಹಸ್ಯಗಳನ್ನು ಬಯಲಿಗೆ ತಂದಿರತಕ್ಕಂಥ ಒಂದು ವಿಚಿತ್ರವಾದಂಥ ಘಟನೆ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಆದ ನಂತರ ಫೋನ್ ಮಾಡ್ತಾನೆ. ಇದು ಸೈಕಲಾಜಿಕಲ್, ಯಾಕಂದ್ರೆ ಈಗೆಲ್ಲ ಪ್ರೇಯರ್ ಭಜನ್ ಎಲ್ಲ ಮಾಡಿದ್ಕೊಳ್ಳಿ ಸಮಾಧಾನ ಸಿದ ಅಂತೇಳಿ ಮತ್ತೆ 2ನೇ ದಿವಸ ನೋಡ ಕೊಯ್ ಬಾತ್ ಕಲ್ ಫೋನ್ ಕರಂಗ ಫಿರ್ ಮೈ ಅಂತೇಳಿ ಮತ್ತೆ 2ನೇ ದಿವಸ ಮತ್ತೆ ಫೋನ್ ಮಾಡ್ತಾನೆ. ಶನಿವಾರ ಹೆಂಡತಿ ಹೇಳ್ತಾಳೆ ಕೈಸಾ ಹೋ ಅಂತ ಹೇಳಿದ್ಕೊಳ್ಳಿ, ನೈ ಸಬ್ ಠೀಕ್ ಹೈ, ಮೈ ಠೀಕ್ ಹೈ, ಚೆನ್ನಾಗಿದ್ದೀನಿ, ಠೀಕ್ ಹೈ. ತಲೆನೋವು, ನಿಂಗೆ ತಲೆ ಚಕ್ರ ಬರ್ತಿದ್ದಲ್ಲ, ಅಬ್ ಸಬ್ ಠೀಕ್ ಹೈ. ಹೊಟ್ಟೆನೋ ಇಲ್ಲ, ಮತ್ತು ನೀರಸವಾಗಿ ಬಲಹೀನವಾಗಿ ನೀನು ಬಿದ್ದು ಬಿಡ್ತಿದ್ದಲ್ಲ, ತಲೆನೋವು ಇರ್ತಿತ್ತಲ್ಲ, ಏನಿಲ್ಲ. ಅರೆ, ಈ ಹೆಂಡತಿ ಮದುವೆ ಮಾಡಿಕೊಂಡು ಬಂದಾಗಿಂದ ಇವಳು ಆರಾಮಿದ್ದಾಳಂತ ಯಾವತ್ತೂ ಹೇಳಿಲ್ಲ. ಇವನಿಗೆ ತಲೆ ತಿರುಗಿ ಬಿಡ್ತಾನೆ. ಚಕ್ರಾಗಯ, ಮೇರಾ ಟಕಲಾತ ಚಕ್ರಾಗಯ ಅಂತ ಇಂಟ್ರೆಸ್ಟಿಂಗ್ ಇತ್ತು ಅಮ್ಮ ಹೇಳುವಾಗ. ಇದು ಹೇಗೆ ಸಾಧ್ಯ? ಅರೆ ಕೊಯ್ ಬಾತ್ನೆ ಕಲ್ ತಕ ನಾ ಕಲ್ ಅವ್ರ ಸಮಯನ ಅಂತ ಹೇಳಿ, ಅಂದ್ರೆ ಇವಳು ಸ್ವಲ್ಪ ಆ ಭಜನೆ ಗಿಜನೆ ಸ್ವಲ್ಪ ಆಗಿರ್ಬೋದು, ಹಂಗೆ ಅನಿಸ್ತಿರ್ಬೋದು. ಸೈಕಲಾಜಿಕಲಿ ಹೀಲಿಂಗ್ ಬಂದ್ರೆ ಅಂದ್ರೆ ಮಾನಸಿಕ ಇದರಿಂದ ಸ್ವಲ್ಪ ಬಿಜಿಕ್ ಗಿಜಿಕ್ ಬಾರಿಸಿದ ಜನ ಎಲ್ಲ ನೋಡಿ ಸ್ವಲ್ಪ ಜಾತ್ರೆ ನೋಡಿ ಸ್ವಲ್ಪ ಮರ್ತೋಗಿ ಏನಾರು ನೋವಿಲ್ಲಿರ್ಬೋದು. 3 ದಿನ ಗೊತ್ತಾಗ್ತದೆ. ಸಂಡೆ ದಿವಸ ಸಂಜೆಗೆ ಫೋನ್ ಮಾಡ್ತಾನೆ. ಕೈಸೆ ಹೋರೆ ಅವ್ರು ಹೇಳ್ತಾರೆ, ಮೈ ತೋ ಠೀಕ್ ಹೂ ಜಿ, ಇಸ್ಕೆ ಬಾದ್ ಮೇ ಆಪ್ಕೋ ಬಹುತ್ ಪೀಡಾ ಆ ಜಾಯೇಗಾ. ನಾನಾದ್ರೆ ಚೆನ್ನಾಗಿದ್ದೇನೆ, ಗುಣ ಆಯ್ತು ನನಗೆ, ನಾನು ಸ್ವಸ್ಥವಾಗಿದ್ದೇನೆ, ಇನ್ನು ಮುಂದೆ ನಿನಗೆ ಬಹಳಷ್ಟು ಸಂಕಟ ತೊಂದರೆಗಳಾಗ್ಲಿಕ್ಕಿದೆ ಅಂತ. ಏನೇನು ಹಿಂಗೆ ಹೇಳ್ತಾ ಇದ್ದಾಳೆ? ಏನಿಲ್ಲ, ಇನ್ನು ಮುಂದೆ ನೀನು ಪಾಸ್ಟರ್ ಹೇಳಿದಾರೆ ನೀನು ಕೂಡ ಚರ್ಚ್ಗೆ ಬರಬೇಕು, ಇಬ್ರು ಗಂಡ ಹೆಂಡತಿ ಇಬ್ರು ಕೂಡಿ ಬರಬೇಕು. ಈಗ ನಿನ್ ಗುಣ ಆಗಿದೆ, ನಿನಗೆ ಗುಣ ಇವರೆಲ್ಲ ಅಲ್ಲಿ ಚರ್ಚಿಗೆ ಹೋಗ್ತಾ ಇದ್ದಾನೆ. ಇವನು 2-3 ತಿಂಗಳಾಯ್ತು ಚರ್ಚಿಗೆ ಹೋಗ್ತಾ, ಅವರ ಮಧ್ಯಲ್ಲಿರೋ ಅವ್ರ ಜನಲ್ಲಿದ್ದು ಎಲ್ಲಿಂದ ಬಂದು ಎಲ್ಲ ಕೇಳ್ಕೊತಾನೆ. ಗುಣ ಆಗ್ತಾ ಇದೆ ಅಂದ್ರೆ ಅವ್ರು ಸಾಕ್ಷಿ ಹೇಳ್ತಾರೆ, ನಾವು ಇಂಥ ರೋಗದಿಂದ ಗುಣವಾಗಿದೆ, ನಾವು ಅಂಥ ರೋಗದಿಂದ ಗುಣ. ಇವರೆಲ್ಲ ಸುಳ್ಳೇ ಹೇಳ್ತಾ ಇದಾರೆ, ನಂಬುತ್ತಾನೆ ಇಲ್ಲ ಮನುಷ್ಯ. ಒಂದ್ ದಿವಸ ಏನಾಯ್ತು, ಪಾಸ್ಟರ್ ಹತ್ರ, ಪಾಸ್ಟರ್ ಜಿ एक सवाल था हमारा, एक काम करिए, वो मेरी पत्नी को तुम जो चंगा किए ना, वो मंत्र मुझे भी बता दो. हालेलुया. ನಮ್ಮ ಹೆಂಡತಿಗೆ ಎದರಿಂದ ಏನು ಪ್ರೇಯರ್ ಮಾಡಿ ಗುಣ ಮಾಡಿದ್ರಲ್ಲ ಆ ಮಂತ್ರ ನನಗೂ ಹೇಳ್ಕೊಡ್ರಿ, ನಾನು ಆ ಮಂತ್ರದಿಂದ ಅನೇಕ ಜನ ಗುಣಪಡಿಸ್ತೇನೆ ಅಂತ. ಓ, ಮಂತ್ರ ತಂತ್ರ ಅಲ್ಲಪ್ಪ ಅದು ಪ್ರೇಯರ್, ಅದು ಪ್ರಾರ್ಥನೆ ಮಾಡೋದು. ಅದು ಪ್ರಾರ್ಥನೆ ಅಂದ್ರೆ ಏನು? ಈಗ ನಿಮ್ ದವಾಖಾನೆ ಹೋಗ್ತಿ, ಡಾಕ್ಟರ್ ಹತ್ರ ಹೇಳ್ತಿ, ಸರ್ ನಮ್ಗೆ ತಲೆನೋವು, ಕಾಲು ನೋವು, ಕೈ ನೋವು, ಜ್ವರ ಅಂತ ಹೇಳಿ. ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ, ಹೇಳಿದ್ಕೊಳ್ಳಿ ಅವ್ರು ಕೇಳ್ತಾರೆ, ಔಷಧ ಕೊಡು, ಕೇಳ್ಕೊತಿ, ಔಷಧ ತಗೋತಿ, ಬರ್ತಿ. ಅದೇ ರೀತಿಲಿ ದೇವರ ಹತ್ರ ಹೋಗಿ ಹೇಳಬೇಕು, ಎಸಯ್ಯ ಕರ್ತನೆ, ನಾವು ಕಷ್ಟ ಬಾಧೆಗಳಲ್ಲಿ, ರೋಗದಲ್ಲಿ, ವೇದನೆಗಳಿದ್ದೇವೆ, ನಮ್ಮ ರೋಗಗಳನ್ನು ಗುಣಪಡಿಸಂದ್ರೆ ಆಗ ಯೇಸು ನಿನಗೆ ಗುಣಪಡಿಸ್ತಾನೆ. ಇತನಾಯಿ ಹೋಗ, इतना बस यीशु के नाम से मांगो, बस सकता है, बस हो जाएगा सर. किसके नाम से? यीशु के नाम से मांगेगा. यही मंत्र है. ये मंत्र नहीं, प्रार्थना है. ಇದು ಮಂತ್ರ ಅಲ್ಲ, ಪ್ರಾರ್ಥನೆ ಅಂತ ಹೇಳ್ತಾರೆ. ಇವನೇನ್ ಮಾಡ್ತಾನೆ, ಈ ಪತ್ರಕರ್ತ ಚಿತ್ತರಂಜನ್, ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ ಇದು. ಯಾಕಂದ್ರೆ ಇಂಥ ಜನರು ಈ ಕ್ರೈಸ್ತ ವಿಷಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. 14 ವರ್ಷ ಬೆನ್ನತ್ತಿದ್ದಾನೆ ಮನುಷ್ಯ. ಆಮೇಲೆ ಏನ್ ಮಾಡ್ದ ಈ ಮನುಷ್ಯ, ಆಮೇಲೆ ಏನ್ ಮಾಡ್ದ ಈ ಮನುಷ್ಯ, ಎಲ್ಲ ವಿಚಾರ ಮಾಡಿ 1 ವಾರ ಆದ್ಮೇಲೆ ಮತ್ತೆ ಹೋಗ್ತಾನೆ. ಅಲ್ಲೇ ಮೊದಲನೇ ದಿನ ಹೋಗಿ ಈತನ ಪ್ರಾರ್ಥನೆ ಮಾಡಿಸ್ಕೊರೋ ಒಂದು ಘಟನೆ ನಡೀತದೆ. ಅದ್ ನಿಮ್ಗೆ ಹೇಳ್ಬೇಕು ನಾನು. ಮೊದಲನೇ ದಿನ ಹೋಗಿ ಈತನ ಪ್ರಾರ್ಥನೆ ಮಾಡ್ಕೊಳ್ಳಿಕ್ ಈತನ ಮೊದಲು ಹೋಗಿರುವಾಗ ಆ ಪಾಸ್ಟರ್ ಬಂದು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾನೆ. ಪ್ರೇಯರ್ ಮಾಡಿದ ಕೂಡಲೇ ತನ್ನಿಂದ ತಾನೇ ಕಣ್ಣೀರು ಹತ್ತು ಗೋಳಾಡ್ತಾನೆ. ಈತನಿಗೆ ಅರೆ, ಇವರು ಪ್ರೇಯರ್ ಮಾಡಿದ್ರೆ ತಲೆ ಮೇಲೆ ಇಟ್ಕೊಂಡು, ನಾನು ಹೋಗಿದ್ದು ತಪ್ಪುಗಳೇನೇನು ಕಂಡುಹಿಡಿಲಿಕ್ಕೆ ಹೋಗಿದೆ, ಇವರು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರೆ ನಾನು ಯಾಕೆ ಕತ್ತೇನೂ ಗೊತ್ತಿಲ್ಲ. ಅವನು ಕೇಳ್ದ, ಅಲ್ಲಿದ್ರು ಮೈ ಕ್ಯೂ ರಯಾಜಿ ಅಂತ ಹೇಳ್ದ. नहीं, वो पवित्र आत्मा का प्रभाव आपके पर आया है, इसलिए आप रोना पड़ा. बोला पवित्र आत्मा? ये पवित्र आत्मा क्या है? हालेलुया. मैं तो दुष्ट आत्मा सुना हूं, दुरात्मा सुना हूं, एक शैतान का आत्मा सुना हूं. ये पवित्र आत्मा क्या है? ये परमेश्वर का आत्मा है. ಇದೇನ ಪವಿತ್ರ ಆತ್ಮ ಅಂದ್ರೆ ಏನು? ಅದು ದೇವರ ಆತ್ಮ, ಅದು ಪವಿತ್ರವಾದದ್ದು. ಅದರ ಪ್ರಭಾವ ಬಂದಿರುವಾಗ ಮನಸ್ಸೊಳಗಿರ್ತಕ್ಕಂಥ ಎಲ್ಲಾ ಪಾಪ, ದ್ರೋಹ, ಅಪರಾಧಗಳೆಲ್ಲ ಆಗಿದ ನಂತರ ನಿನ್ನ ಆತ್ಮ ದೇವರ ಹತ್ರ ಪ್ರಾರ್ಥನೆ ಮಾಡ್ತದೆ, ಮೂಲ್ಗಿ ಪ್ರಾರ್ಥನೆ ಮಾಡ್ತದೆ. ರೋಮಪುರದವರ ಬರೆದ ಪತ್ರಿಕೆಯಲ್ಲಿ ಇದ್ದದ್ದು. ನಿನ್ನ ಆತ್ಮ ಏನ್ ಮಾಡ್ತದೆ? ಮೂಲ್ಗಿ ಪ್ರಾರ್ಥನೆ ಏನ್ ಮಾಡ್ತದೆ. ಅಲ್ಲಲ್ವಿಯಾ? ಅಲ್ಲ, ಓದಿ ಹೋಗ್ರಿ. ಪ್ರೈಸ್ ಲಾರ್ಡ್ ಜೀಸಸ್.
ಪ್ರಾರ್ಥನೆ ಮಾಡ್ತದೆ. ಅದು ಪವಿತ್ರಾತ್ಮ ನಿನ್ನ ಒಳಗೆ ಇಳ್ಕೊಂಡು ಪ್ರಾರ್ಥನೆ ಮಾಡಿಸ್ತದೆ ಅಂತ ಅವನು ಹೇಳ್ತಾನೆ. ಅರೆ ಏ ಕ್ಯಾ ಬಾತ್ ಬತಾರೆ ಭಯ್ಯೇ ಅಂತೇಳಿ ಅವನಿಗೆ ಅರ್ಥ ಆಗಲ್ಲ, ಯಾರಿಗೆ ಅರ್ಥ ಆಗಲ್ಲ. ಆದ್ರೆ ಒಂದು ಚಿತ್ತರಂಜನಿಗೆ, ನಾನು ಯಾಕೆ ಅತ್ತೆ, ನನಗೆ ಯಾರು ಅಳಲಿಕ್ಕೆ ಹೇಳಿಲ್ಲ. ಅರ್ಥ ಆಯ್ತಾ? ನನಗೆ ಯಾರು ಅಳಲಿಕ್ಕೆ ಹೇಳಿಲ್ಲ. ಅಳಲಿಕ್ಕೆ ಹೇಳಿಲ್ಲದ್ರು ಕೂಡ ಓದ್ತೀರಾ ಮಾತನ್ನು? ರೋಮ ಎಷ್ಟದು? 8:26 ಓದ್ರಿ. ರೋಮ 8:26. ಹಾಗೆ ಪವಿತ್ರ ಆತ್ಮನು ಹಾಗೆ ಪವಿತ್ರ ಆತ್ಮವನ್ನು ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗಂದರೆ ಆತನ ನಾವು ದೇವರ ಹತ್ರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ ಕಾರಣದಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ದೇವರ ಹತ್ರ ಬೇಡಿಕೊಳ್ಳುತ್ತಾನೆ ಎಂಬುದಾಗಿ ಹೇಳಿಕೊಳ್ಳಿ. ಅವನು ಆಶ್ಚರ್ಯ, ಏನಪ್ಪಾ ಇಂಥದ್ದು ಇದೆ ಅಂತೇಳಿ ಅವನು ಅದು ನಂಬುದಿಲ್ಲ. ಹಲೋ ಬ್ರದರ್ ಸಿಸ್ಟರ್, ಅದು ನಂಬುದಿಲ್ಲ. ಎಲ್ಲ ಏನೇನು ಹೇಳ್ತಾರೆ ಇವರು ಇದೇನು. ಆದ್ರೆ ಅವನಿಗೆ ಒಂದೇನಂದ್ರೆ, ನಾನು ಅತ್ತೆ ಯಾಕೆ ಮೈ ಕ್ಯೂ ರೋಯ ಮುಜೆ ಕೊಯ್ ರೋನೆ ಕೆ ಲಿಯೇ ಬೋಲಾ ಮೇರೆ ಅಂದಾಜ್ ಸೆ. ಅವ್ರು ಹೇಳ್ತಾರೆ, ನಿನ್ನ ಒಳಗೆ ಆ ಪಾಪ ದ್ರೋಹ ಅಪರಾಧಗಳ ಇರುವುದರಿಂದ ಆ ಆತ್ಮ ಸ್ವಯಂ ಆತ್ಮ ಪವಿತ್ರಾತ್ಮ ಪ್ರೇರಣೆ ಬಂದಾಗ ನೀನು ಆ ಪಾಪದ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಮನವರಿಕೆಯಿಂದ ಅದು ನೀನು ಅಳುತ್ತಾ ಇದ್ದಿ. ಅದು ಪವಿತ್ರಾತ್ಮ ದೇವರಿಂದ ಬರತಕ್ಕಂತ ಮೂಲವಿಕೆ ಎಂಬುದಾಗಿ ಹೇಳ್ತಾರೆ. ಹೌದಾ ಅಂತ ಹೇಳಿ ಈತನು ಏ ಕ್ಯಾ ಹೈ ಮುಜೆ ಪತಾ ಕರ್ನಾ ಹೈ. ಯಾರಿವನು? ನಾಸ್ತಿಕನಾದ ಓರ್ವ ಪತ್ರಕರ್ತನು ಚಿತ್ತರಂಜನ್ ದಾಸ್, ಜಹಾನಾಬಾದ್, ಬಿಹಾರ್. ಪ್ರೈಸ್ ಲಾರ್ಡ್ ಜೀಸಸ್. ಇಲ್ಲಿ ಈ ನಾಸ್ತಿಕನಾದ ಈ ಚಿತ್ತರಂಜನ್ ಏನ್ ಮಾಡ್ತಾನೆ, ಈ ರೀತಿಯಾದಂತ ತನಿಖೆ ಏ ಕ್ಯಾ ಹೈ ಮುಜೆ ಜಾನ್ನ ಚಾಹಿಯೆ. ಯಾಕಂದ್ರೆ ಮೈ ಕ್ಯೂ ರೋಯ, ನಾನು ಯಾಕೆ ಅತ್ತೆ, ನನಗೇನಂತ ಬಂದಿತ್ತು ಅಳುವಂತ ಸ್ಥಿತಿ, ಅಂತದೇನ್ ನನಗೆ ಪ್ರಭಾವ ತಂದಿತ್ತು ಎಂಬುದಾಗಿ ಹೇಳಿ ಈತನು ಇನ್ನು ಚರ್ಚಿಗೆ ಹೋಗ್ತಾ ಇರ್ತಾನೆ. ಯಾಕಂದ್ರೆ ತನ್ನ ಹೆಂಡತಿಗಾಗಿ, ಮೈ ಓ ಪರಮೇಶ್ವರ್ ಸತ್ಯ ಬೋಲ್ಕೆ ಜಾ ರಹಾ ಹೂಂ ಮೈ, ಮೇರೆ ಬಿಬಿ ಠೀಕ್ ಹೈ ನಾ ಜಾ ರಹಾ ಹೂಂ. ಯಾಕಂದ್ರೆ ಸುಖ ಇಲ್ಲ ಅವ್ರಿಗೆ ಅಂತೇಳಿ ಈತನು ಏನ್ ಮಾಡ್ತಾನಂದ್ರೆ, ಪಾಟ್ನಾದಲ್ಲಿ ಆತನ ಕೆಲಸ ಇರ್ತದೆ. ತನ್ನ ಹೆಂಡತಿ ತಗೊಂಡೋಗಿ ಅಲ್ಲಿ ಪ್ರೇಯರ್ ಮಾಡ್ತಾ ಚರ್ಚಿಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಚರ್ಚಿಗೆ ಹೋಗ್ತಾರ. ಪಾಟ್ನಾದಲ್ಲಿ ಈತನು ಯವನಸ್ಥನಲ್ಲ, ಯವನಸ್ಥನು ಕೀಬೋರ್ಡ್ ಎಲ್ಲ ಬಾರಿಸೋದು ಕಲ್ತಿರ್ತಾನೆ, ಕಲ್ತ್ಕೊಂಡು ಅಲ್ಲಿ ವರ್ಷಿಪ್ ನಲ್ಲಿ ಎಲ್ಲ ಪ್ರೇಯರ್ ನಲ್ಲಿ ಇರ್ತಾನೆ, ಎಲ್ಲ ಇರ್ತಾನೆ. ಹಲೋ ಬ್ರದರ್, ಎಲ್ಲ ಇರ್ತಾನೆ. ಆಮೇಲೆ ಒಂದ್ ದಿವಸ ಏನ್ ಮಾಡ್ತಾನೆ, ಪಾಸ್ಟರ್ 1 ವಾರ 2 ವಾರ 3 ವಾರ ಆದ್ಮೇಲೆ ಪಾಸ್ಟರ್ ತಗ್ತಾನೆ. ಪಾಸ್ಟರ್ ತುಮ್ನೆ ಬೋಲಾನಾ ಯೇಸು ಮಸೀ ಕೆ ನಾಮ ಸೆ ಪ್ರೇಯರ್ ಕರೋ ಬೋಲ್ಕೆ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೇಯರ್ ಮಾಡಂತ ಹೇಳಿದ್ರಲ್ಲ, ಪ್ರೇಯರ್ ಮಾಡಿದೆ, ಯಾರಿಗೂ ಗುಣ ಆಗ್ಲಿಲ್ಲ ಅಂತ ಹೇಳಿದ. ಯಾಕೆ ಹೇಳ್ದ ಗೊತ್ತಿದೆ? ಇವನು ಪ್ರೇಯರೇ ಮಾಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇವ್ರು ಏನಂತಾರ ಅಂತ ನೋಡಲಿಕ್ಕೆ. ಅವಾಗ ಪಾಸ್ಟರ್ ಹೇಳ್ತಾನೆ, ಹಾಗೆಲ್ಲಪ್ಪ, ನೀನು ಮಾರ್ಕ್ಸ್ ವಾರ್ತ 16ನೇ ವಚನ, ನಂಬಿ ದೀಕ್ಷಾ ಸ್ನಾನ ಹೊಂದುವನು ರಕ್ಷಣೆ ಹೊಂದುವನು, ನಂಬದೇ ಇರುವನು ನಾಶವಾಗುವನು. ನಂಬುವರಿಂದ ಈ ಸೂಚಕ ಕಾರ್ಯಗಳು ಹಿಂಬಾಲಿಸು. ಯಾವ ಸೂಚಕ ಕಾರ್ಯಗಳು? ಈ ಸೂಚಕ ಕಾರ್ಯಗಳು ಹಿಂಬಾಲಿಸು. ಅದೇನಂದ್ರೆ, ಈ ಸೂಚಕ ಕಾರ್ಯಗಳು ನನ್ನ ಹೆಸರಿನಲ್ಲಿ, ಇಲ್ಲಿ ನೋಡ್ರಿ, ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸುವಿ, ಹೊಸ ಭಾಷೆಗಳನ್ನು ಮಾತಾಡುವಿ, ಸರ್ಪಗಳನ್ನು ಎತ್ತಿದ ಅವುಗಳು ನಿಮಗೆ ಕೇಡು ಮಾಡುದಿಲ್ಲ, ವಿಷ ಪದಾರ್ಥಗಳನ್ನು ಕುಡಿದ್ರೆ ಅವು ನಿನಗೆ ಹಾನಿ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ರೋಗಿಗಳ ಮೇಲೆ ಕೈ ಇಟ್ಟರೆ ಯೇಸು ನಾಮದಲ್ಲಿ ಅವರು ಗುಣವಾಗುವರು. ನೀನು ದೀಕ್ಷಾ ಏನಂತ ಗೊತ್ತಿದೆ, ನೀನು ಬಾಪ್ತಿಸಮ್ ತಗೋಬೇಕಂತ ಹೇಳ್ತಾನೆ. ಅವನು ಸ್ವಲ್ಪ ಹಿಂದಿನಲ್ಲಿ ಹೇಳೋದು ಬಾಪ್ತಿಸಮ್ ತಗೋಬೇಕಂತ ಹೇಳ್ತಾನೆ. ಏನಂತ ಹೇಳ್ತಾನೆ ಪಾಸ್ಟರ್? ನೀನು ಬಾಪ್ತಿಸಮ ತಗೋಬೇಕು. ಬಾಪ್ತಿಸಮ ತಗೊಂಡ್ರೆ ಮಾತ್ರ ನಿನಗೆ ಏನಾಗ್ತದೆ, ಈ ಒಂದು ರೋಗಿಗಳ ಮೇಲೆ ವಿಷಯದಲ್ಲಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದಾಗ, ಯಾವ ನಾಮದಲ್ಲಿ? ಹಲೋ, यीशु के नाम से बस. अरे उतना शक्ति है यीशु के नाम बोले. हमारे में नहीं शक्ति, परमेश्वर में है, प्रभु यीशु मसीह में है, और उसके नाम में उतना सामर्थ्य. ठीक है, वो क्या है, वो बपतिस्मा लेना बोले ना, वो कितना होता हो अंत, वो बपतिस्मा देव मेरे को वो कितना होता अंत, सुमार 500 रुपए नोट तक. अरे भाई, वो बपतिस्मा ऐसा पैसे से खरीदने का नहीं हो, वो जल संस्कार है. ಅಂದ್ರೆ दीक्षा स्नान, वो जल में डूबना पड़ेगा, उधर हम प्रार्थना करते हैं. वो किस लिए डूबना पड़ता? ನೀನು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ, ದೇವರಾಗಿ, ಒಡೆಯನಾಗಿ ನಂಬಿ ಅರಿಕೆ ಮಾಡಿ ಒಪ್ಪಿಕೊಂಡು ಆತನನ್ನು ನಿಜವಾದ ನನ್ನ ರಕ್ಷಕನೆಂದು ನೀನು ತಿಳ್ಕೊಳ್ಳುವ ತನಕ, ತಿಳ್ಕೊಂಡಿದ ಮೇಲೆ ಯೇಸುವಿನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಕೊಡ್ತೇವೆ. ಆವಾಗ ನೀನು ಕ್ರಿಸ್ತನವನಾಗಿ ಕ್ರಿಸ್ತನ ವಾಕ್ಯವನ್ನು ಸರ್ವವಾಗಿ ನಡಿಬೇಕು ನೀನು ಅಂತ. ಹೀಗೆ ಅಂತ ಹೇಳ್ತಾನೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಪಾಟ್ನಾ ಅಲ್ಲಿ ಅವರ ಪಾಸ್ಟ್ ಹೇಳ್ತಾನೆ, ನನ್ಗೆ ದೀಕ್ಷಾಸನ ಕೊಡು ಅಂತ ಹೇಳ್ತಾನೆ.
ನಾನು ನಂಬಿದ್ದೇನೆ ಯೇಸುನು ನಂಗೆ ದೀಕ್ಷಾಸನ ಕೊಡು. ಪ್ರೈಸ್ ಲಾರ್ಡ್ ಜೀಸಸ್. ದೀಕ್ಷಾಸನ ಕೊಡು ಅಂತ ಹೇಳಿದ ಕೂಡಲೇ ಅವನು ದೀಕ್ಷಾಸನ ಕೊಡ್ತಾನೆ. ಯಾಕಂದ್ರೆ ಇವನು ಇಲ್ಲಿಂದ ಬಂದಿದ್ದವನು, ಕೆಳಗಿಂದ ಬಂದಿದ್ದವನು. ಇಲ್ಲಿಂದ ಇವನು ಪಾಟ್ನಾದಲ್ಲಿ. ಸೊ ಅಲ್ಲೇ ದೀಕ್ಷಾಸನ ಕೊಟ್ಟ ಮೇಲೆ ಈಗ ಏನ್ ಮಾಡ್ತಾನೆ ನೋಡ್ರಿ, ಅವನು ಟೆಸ್ಟಿಂಗ್ ನೋಡ್ರಿ, ಅವನು ಏನಿದೆ ನೋಡ್ರಿ, ಇಂಟ್ರೆಸ್ಟಿಂಗ್ ಇದೆ. ಅವನು ಓ ದೀದಿ ಕೈಸೆ ತಬೆ ಟೀಕೆ ಎಲ್ಲರೂ ಕೇಳ್ತಾನೆ. ಯಾಕಂದ್ರೆ ಯಾರಿಗ ಆರಾಮಿಲ್ಲಲ್ಲ ಅವ್ರು ಪ್ರೇಯರ್ ಮಾಡ್ಬೇಕಂತೇಳಿ. ए फूफा कैसे हो? हाँ कैसे तबीयत ठीक है? आओ ठीक है जाओ मैं प्रेयर करता हूँ तुम्हारे को आराम हो जाएगा. क्या प्रेयर करते हो? यीशु के नाम से प्रेयर करता हूँ, मुझे बोलना ठीक होगा नहीं बोलना मुझे. ಹೌದಾ ಅವರ ಚಿಕ್ಕಿದ ಪ್ರೇಯರ್ ಮಾಡ್ತಾನೆ ರೋಡ್ ಮೇಲೆ. कैसे अभी? अभी ठीक है आराम है. ठीक है अरे सच बोल. यार चित्तरंजन यीशु के नाम से ठीक है ठीक है हाँ ठीक है कोई बात नहीं चलो गया. ಅಂದ್ರೆ ಇವನು ಏನ್ ಮಾಡ್ತಾನೆ, ಇವರು ನನಗೆ ಸುಳ್ಳು ಹೇಳಿರ್ಬೋದು, ನಾನು ಪತ್ರಕರ್ತನಲ್ಲ ಆರಾಮಾಗಿದೆ ಅಂತ ಸುಳ್ಳು ಹೇಳಿರ್ಬೋದು ಅಂತೇಳಿ ಈತನು ಸುಮಾರಷ್ಟು ದಿನಗಳಿಂದ ಎಲ್ಲಾ ಜನ ಯಾರ್ಯಾರು ಸಿಗ್ತಾರೆ ಅವ್ರು ಕೇಳ್ತಾನೆ ಆರಾಮಿದೆ, ಇಲ್ಲ ನನ್ನ ಕಾಲು ನೋವು, ಕೈ ನೋವು ಇದೆ, ಜ್ವರ ಇದೆ, ಅದು ಇದೆ ಇದಂದ್ರೆ ಅವ್ರಿಗೆಲ್ಲ ಪ್ರೇಯರ್ ಮಾಡ್ತಾ ಇರ್ತಾನೆ. ಪ್ರೇಯರ್ ಮಾಡ್ತಾ ಇದ್ರೆ ಮನಪೂರ್ವಕದಿಂದ ಹೇಳ್ತಿರಲಿಲ್ಲ, ಅವಾಗಲೂ ನಂಬಿಕೆ ಇಲ್ಲ. ಒಂದ್ ದಿವಸ ಕೆಲವು ತಿಂಗಳುಗಳಾದ್ಮೇಲೆ ಒಂದ್ ದಿವಸ ಅವರ ಮನೆಯಲ್ಲಿ ಅವರ ತಂದೆಯ ರಿಲೇಷನ್ಸ್ ಮನೆಗೆ ಬಂದಿರ್ತಾರೆ. ಏನೋ ಒಂದು ದೊಡ್ಡ ಪಾರ್ಟಿ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ ಅವ್ರ ಮನೆಯಲ್ಲಿ. ಇಟ್ಕೊಂಡಿರುವಾಗ ಪಾರ್ಟಿ ಪ್ರೋಗ್ರಾಮ್ ನಲ್ಲಿ ಆ ಔತಣ ಕಾರ್ಯಕ್ರಮದಲ್ಲಿ ಅವರ ಮನೆಯಲ್ಲಿ ಬಂದಿರತಕ್ಕಂಥ ಆ ಅಣ್ಣನ ಅವರ ತಂದೆಯ ತಂಗಿ ಅಥವಾ ಅಕ್ಕ ಬಂದು ಇರುವಾಗ ಅಲ್ಲಿ ಏನೋ ಕೆಲಸ ಮಾಡ್ತಾ ಮಾಡ್ತಾ ಅವಳು ಹೊಟ್ಟೆ ನೋವಾಗಿ ಕೆಳಗೆ ಬಿದ್ದು ಉಳ್ಳಾಡಿ ಲಬೋ ಅಂತ ಹೊಡ್ಕೊಳ್ಳಿ ಯೋ ಮನಿ ಪೇಂಟ್ ಅಂತೇಳಿ ಗಡ 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 ನಡುತ್ತಾ ಇದ್ದಾಳೆ ಎಲ್ಲೇ ಮನೆಯಲ್ಲಿ ಬಿದ್ದು. ಇವರ ತಂದೆ ಏನ್ ಮಾಡಿದ್ರು, ಚಿತ್ತರಂಜನ್ ತಂದೆ ತಾಯಿ ಏನ್ ಮಾಡಿದ್ರು, ಬಡ ಹೋಗಿ ಡಾಕ್ಟರ್ ಕರ್ಕೊಂಡ್ಬಂದು ಅವಳಿಗೆ ಇಂಜೆಕ್ಷನ್ ಕೊಟ್ರು. ಅವಳು ಅಳ್ಳಾಡೋದು ಕಡಿಮೆ ಆಗಿಲ್ಲ. ಎಷ್ಟು ಅರ್ಧ ತಾಸು ಮೇಲೆ ಆಯ್ತು, ಈ ಅಲ್ಲಾಡೋದು ಕಡಿಮೆ ಆಗ್ತಾ ಇಲ್ಲ. ಇವಳು ಅಲ್ಲಾಡ್ತಾ ಇದ್ದಾಳೆ ಬಿದ್ದು. ಆವಾಗ ಅವ್ರ ತಂದೆ ಹೇಳ್ತಾನೆ, ಏ ಚಿತ್ತರಂಜನ್ ಇದ್ರಾರೆ ಹಾ ಪಾಪಾ ಬೋಲೋ उसको प्रार्थना कर रहे हो? ಇವನು ಅದು ಸೀರಿಯಸ್ ಉಳ್ಳಾಡೋದು ನೋಡಿ, वो क्या उसको प्रार्थना करते क्या वो? ए तू प्रार्थना करता था ना, प्रेयर करता था ना, तू सब लोगों को प्रेयर बुला के प्रेयर करता आराम होता था ना. वो छुटका बीमारी, छुटका सಣ್ಣ बीमारी हो, ये बड़का बीमारी के लिए मैं प्रार्थना कर रहे बोल रहे ना तुम ಅಂತ ನಾವು ಹೆದರಿ ಬಿಟ್ಟವನು ಅವನು. ಯಾಕಂದ್ರೆ ಒಬ್ಬ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರು ಆರಾಮಾಗಿಲ್ಲ, ಅವಳಿಗೆ ಬಿದ್ದು ಉಳ್ಳಾಡ್ತಾ ಇದ್ದಾಳ ಅವಳು. ಇಂಟ್ರೆಸ್ಟಿಂಗ್ ಇದೆ ಅದು. ಒಂದು छुटका बीमारी के लिए मैं प्रार्थना करता था, ये बड़ा है ये चीज. ಅವ್ರ ತಂದೆ ಗದರಿಸ್ತಾನೆ, ಅರೆ प्रार्थना करके तो देखो ना क्या जाता तेरा ಅವರಪ್ಪ कर तो प्रेयर उसको ಅಂತ ಹೇಳ್ತಾನೆ. ಜಬರ್ದಸ್ತಿ ಪ್ರಾರ್ಥನೆ ಮಾಡಿಸ್ತಾನೆ. ಯಾರು? ಚಿತ್ತರಂಜನ ಅಪ್ಪ. ಇವನು ಅವರ ತಲೆ ಮೇಲೆ ಇಟ್ಟು ಯೇಸು के नाम से चंगा कर दे परमेश्वर, प्रभु यीशु के नाम से चंगा हो जाए ಅಂತೇಳಿ ಅವಳು ಪ್ರಾರ್ಥನೆ ಒಂದು 5 ನಿಮಿಷ ಮಾಡ್ತಾನೆ ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮುಗಿಯೋದ್ರೊಳಗೆ she was silent and healed, completely cool, ನಗನಗ್ತಾ ನನಗೆ ಆರಾಮಿದೆ ಅಂತ ಹೇಳಿದ್ರೆ ಅವನಿಗೆ ಎಲ್ಲಾರು ಹೊರಗಿನವ್ರು ಆರಾಮಿದಾರ ಅಂದ್ರೆ ನಂಗೆ ನಂಬಲಿಕ್ಕಾಗಿಲ್ಲ. ಇವಳು ನನ್ನ ರಿಲೇಷನ್, ನನ್ನ ಮನೆಯಲ್ಲಿ ಇವಳು ಆರಾಮಿದಾಳ ಅಂತ ಹೇಳ್ತಾಳ ಇಷ್ಟೊತ್ತು. ಅವಾಗ ನಂಬಿದಾನ? ಆ ಇಂಜೆಕ್ಷನ್ ಕೊಟ್ಟದೇನಲ್ಲ ಅದಕ್ಕೆ 1 ತಾಸು ಆದ್ಮೇಲೆ ಆರಾಮಾಗಿರ್ಬೋದು, ಈಗ ಮೆಡಿಸಿನ್ ಆಗಿದೆ, ಆದ್ರೆ ಅವಾಗೂ ನಂಬ್ತಾ ಇಲ್ಲ ಅವನು. ಆದ್ರೆ ಒಂದು ಮಾತ್ರ ವಿಚಿತ್ರ ಅಂದ್ರೆ ಅವಳು ಸಂಪೂರ್ಣ ಗುಣಮುಖಳಾದಳು. ಎಲ್ಲರೂ ಹೇಳ್ತಿರಲ್ವಯ್ಯ, 1 ವರ್ಷ 2 ವರ್ಷ ಬ್ರದರ್ ಅದು. ಹೀಗೆ ಆತನ ಚರ್ಚ್ಗೆ ಹೋಗ್ತಾ ಚರ್ಚಲ್ಲಿರುವ ಎಲ್ಲ ಆಕ್ಟಿವಿಟೀಸ್ ನೋಡ್ತಾ, ಯಾರು? ಚಿತ್ತರಂಜನ. ಅವ್ರು ಏನ್ ಪ್ರಾರ್ಥನೆ ಮಾಡ್ತಾರೆ, ಹೆಂಗ್ ಕೈ ಇಡ್ತಾರೆ ಅಂತೇಳಿ ನೋಡ್ತಾ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲೇ ಈಗ ಪಾಟ್ನಲ್ಲಿ ಇದ್ದಾನೆ. ಪಾಟ್ನಲ್ಲಿ ಇದ್ದಾಗ ಒಂದು ವಿಡಿಯೋನಲ್ಲಿ ನೋಡಿದ ಅವನು. ವಿಡಿಯೋನಲ್ಲಿ ನೋಡುವಾಗ ಒಬ್ರು ತಲೆ ಮೇಲೆ ಕೈ ಇಟ್ರು. ಹಲೋ, ತಲೆ ಮೇಲೆ ಕೈ ಇಟ್ಟು ಕೂಡಲೇ ಎಲ್ಲ ಬೀಳ್ತಾ ಇದಾರೆ, ಬಿದ್ದು ಪ್ರೇಯರ್ ಅಲ್ಲೋ ಉಳ್ಳಾಡು ಪ್ರೇಯರ್ ಮಾಡ್ತಾ ಇದಾರೆ, ಬಿದ್ದು ಹೋಗ್ತಾ ಇದಾರೆ. ಇದ ನೋಡಿದ ಕೂಡಲೇ ಅಭಿ ಠೀಕ್ ಹೈ ಏ ಜಾಕೆ ಮೈ ದೇಖ್ ಲೂಂಗಾ ಅಂತೇಳಿ ಪಾಟ್ನಾಯಿಂದ ಜಲಂಧರ್ ಹೋಗ್ತಾನೆ. ಎಲ್ಲೇ ಆ ಚರ್ಚ್ಗೆ, ಚರ್ಚಲ್ಲಿ ವಿಡಿಯೋ ನೋಡಿರ್ತಾನಲ್ಲ ಆ ಚರ್ಚ್ಗೆ ಹೋಗ್ತಾನೆ ಪ್ರೇಯರ್ಗೆ. ವರ್ಷಗಳಾಗ್ತಾ ಇದೆ ಬ್ರದರ್, ಇದು 1, 2 ಅಲ್ಲ 3 ಅಲ್ಲ, ವರ್ಷಗಳ ಮೇಲೆ ವರ್ಷ ಆಗ್ತಾನೆ ಇದೆ. ಯಾವಾಗ ಅವರ ತಂದೆಯ ಸಹೋದರಿ ಗುಣವಾಗ್ತಾಳಲ್ಲ ಆವತ್ತಿಂದ ಜನ ಅವರ ಮನೆಗೆ ಪ್ರಾರ್ಥನೆಗೆ ಬಹಳ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು. ಪ್ರೇಯರ್ ಮಾಡ್ಲಿಕ್ಕೆ ಅಷ್ಟೇ ಬರ್ತಿದ್ರು. चित्तरंजन प्रेयर करो, तुम प्रेयर करने से आराम होता कहते हैं यीशु के नाम से. किसके नाम से? ಅವನು ಈಗ ಜಲಂಧರ್ ಹೋಗಿದ್ದಾನೆ. ಜಲಂಧರ್ ಹೋಗಿ
ಅಲ್ಲೇ ಜನ ಎಲ್ಲ ಪ್ರೇಯರ್ ಮಾಡ್ತಾರೆ, ಎಲ್ಲ ಪ್ರೇಯರ್ ಎಲ್ಲ ನಡೀತಾರೆ, ಲಾಸ್ಟ್ ಪ್ರೇಯರ್ ಎಲ್ಲ ಮುಗಿತು, ಪ್ರಸಂಗ ಎಲ್ಲ ಮುಗಿತು, ಹಾಡುಗಳೆಲ್ಲ ಮುಗಿತು. ಈಗ ಹೋಗಿ ಎಲ್ಲರೂ ಬೀಳೋದು ನೋಡ್ತಾರೆ, ಬೀಳೋದು ನೋಡಿ ಅಭಿ ಮೈ ಜಾಕೆ ದಿಕ್ತಾ ಇನ್ಕಾ ಪೂರಾ ರಾಜ್ ಕೋ ಪೂರಾ ದುನಿಯಾ ಬತಾವ. ಯಾಕಂದ್ರೆ ಇವನ್ ಏನಂದ್ರೆ ಇವ್ನು ಪತ್ರಕರ್ತ, ಇವನು ಸುಳ್ಳು ಯಾವತ್ತು ಹೇಳಿಕ್ ಹೋದಿಲ್ಲ. 14 ವರ್ಷ ಆದ್ರೂ ನಂಬ್ಲಿಲ್ರಿ. ಚರ್ಚಿಗೆ ಹೋಗ್ತಾ ಇದ್ದಾನೆ, ಚರ್ಚಲ್ಲಿ ಕೀಬೋರ್ಡ್ ಪ್ಲೇಯರ್, ಆದ್ರೆ ಇವನ್ ತಲೆಯೊಳಗೆ ಏನಂದ್ರೆ ಇವ್ರದ್ದು ಗುಟ್ಟು ಏನಿದೆ, ಇವರು ಸುಳ್ಳಿದ್ದಾರೆ, ಇವರು ಮೋಸಗಾರಿದ್ದಾರೆ ಅಂತೇಳಿ ಅವರ ಗುಟ್ಟನ್ನು ಕಂಡಿಡ್ಕೊಳ್ಳಿಕ್ಕೆ ಎಷ್ಟು ಅದ್ಭುತಗಳಾದ್ರೂ ನಂಬ್ತಾ ಇಲ್ಲ ಅವನು. ಅಲ್ಲೇ ಒಂದಾಯ್ತು, ಅತ್ತೆ ನಾನಂತೆ, ಅದೇನು ಅತ್ತೆ ಬಿಡದ್ದು ಮತ್ತದು. ಜೈಲೇಂದ್ರ ಹೋಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ, ನೋಡು ನಾನು ಹೋಗ್ತೇನೆ ಪ್ರಾರ್ಥನೆ, ದುಗ್ಸಿರ್ಬೋದು, ಅದಕ್ಕೆ ಅವ್ನು ಬಿದ್ದಾನಂತೇಳಿ ನೀವು ಗಟ್ಟಿಯಾಗಿ ನಿಂತಿರ್ತಾನೆ ಪ್ರೇಯರ್ ಮಾಡ್ಕೊಳ್ಳಿ. ಜೀಸಸ್ ಅಲ್ಲೇ ಪಾಸ್ಟರ್ ಏನಿಲ್ಲ, ಅವನು कैसे उड़ता ना वैसा उड़ गया मैं, उतना दूर जगह पड़ा मैं. आवागा ಏನಪ್ಪಾ ಇವ್ರು ಏನು ಮಾಡ್ಲಿಕ್ಕೆ, ಖಾಲಿ ಯೇಸುಕ್ಕೆ ನಾಮ ಸೆ ತೆರೆ ದುಷ್ಟಾತ್ಮ ಛೋಡ್ಗೆ ಚಲೆ ಜಾ, ಟಚ್ ಮಾಡಿದ ಅಷ್ಟೇ ಹಾರಿ ಬಿದ್ಬಿಟ್ಟೆ ನಾನು ತಿಳ್ಕೊಂಡು. ಆವಾಗ ಪಾಟ್ನ ವಾಪಸ್ ಬರ್ತಾನೆ, ಯೇಸು ಕ್ರಿಸ್ತನಿಗೆ ತನ್ನ ಜೀವನವನ್ನು ಸಮರ್ಪಿಸಿಬಿಡ್ತಾನೆ. ಆವಾಗ ಬಾಪ್ತಿಸಮ ಸುಮ್ಮನೆ ತಗೊಂಡಿದ್ದವನು ಜೀವನವನ್ನು ಸಮರ್ಪಿಸಿ ತೀರ್ಮಾನ ಮಾಡ್ತಾನೆ. इसके बाद में प्रभु 14 साल 14 ವರ್ಷ ಈ ಒಂದು ಸತ್ಯದ ವಿಷಯದಲ್ಲಿ ತನಿಖೆ ಮಾಡಿದೆ. अगर कोई परमेश्वर है इस धरती में है बोले तो ओ यीशु मसीह के अलावा और कोई नहीं, मैं तेरा नाम को पूरी दुनिया को बता दूंगा. ನಿನ್ನ ನಾಮವನ್ನು ಒತ್ಕೊಂಡು ಬಂದಿದ್ದಾರೆ. ಆತನ ಪ್ರೇಯರ್ ಎಲ್ಲಿ ನಡೀತದೆ ಅಲ್ಲಿ ತಗೊಂಡು ಬಂದಿದ್ದಾರೆ ಜನ. ಅವ್ರು ತಗೊಂಡು ಬಂದಿದ್ದ ಉದ್ದೇಶ ಬಹಳ ಡೇಂಜರ್ ಇತ್ತು. ಯಾಕಂದ್ರೆ ಬಹಳ ಪಾಟ್ನಾದಲ್ಲಿ ಬಹಳ ಹಿಟ್ ಆಗಿದ್ದಾನೆ ಈ ಮನುಷ್ಯ. ಯಾರು? ಈ ಚಿತ್ತರಂಜನ್ ಅನ್ನೋನು ಜಹಾನಾಬಾದ್ನಲ್ಲಿ ಬಹಳ ಹಿಟ್ ಆಗಿದ್ದಾನೆ, ಬಿಹಾರ್ನಲ್ಲಿ ಬಹಳ ಹಿಟ್ ಆಗಿದ್ದಾನೆ. ಈತನನ್ನು ಸರಿಯಾಗಿ ಬರಂಗ ಕೇಳಬೇಕೆಂಬುದಾಗಿ ಹೇಳ್ಕೊಂಡು ಪತ್ರಕರ್ತನಾಗಿದ್ದು ಈತನು ಈ ಪ್ರಚಾರ ಮಾಡಿಕೊಳ್ತಾ ಸ್ವಸ್ಥತೆ ಮಾಡ್ತೀನಿ ಎಂಬುದಾಗಿ ಬಹಳ ಹೇಳ್ತಾ ಇದ್ದ ಅಂತೇಳಿ ದುರುದ್ದೇಶದಿಂದ ಅವರು ಮನುಷ್ಯನನ್ನು ತಗೊಂಡು ಬಂದ್ರು. ಒಂದು ಯವನಸ್ಥನನ್ನು, ಬಹಳ ಯವನಸ್ಥ. ಅವನು 5 ತಾಸು ಆಯ್ತು. ಏನಾಗಿದ್ದಾನೆ? ಹಲೋ, ಏನಾಗಿದ್ದಾನೆ? ಪ್ರಜ್ಞೆ ಇಲ್ಲ. ಏನಿಲ್ಲ ಅವನಿಗೆ? ಪ್ರಜ್ಞೆ ಇಲ್ಲ. ಅವನು 5 ತಾಸು ಅದನ್ನು ಪ್ರಜ್ಞೆ ಇಲ್ಲ ಅಂತೇಳಿ ಪಾಸ್ಟರ್ ಜಿ 5 ಗಂಟೆ ಊಟನೇ ಬೇಹೋಶ್ ಹೋಗ ಅಂತೇಳಿ ಹೇಳಿದ್ರು. ಈತನು ಸರಿ ಏನಿಲ್ಲ, ನಮ್ಮ ಯೇಸು ಸರ್ವಶಕ್ತನು, ಆತನು ಈತನಿಗೆ ಸ್ವಸ್ಥತೆ ಮಾಡ್ತಾನೆ, ಹೇಳ್ತಾನೆ ನೋಡು ಅಂತೇಳಿ ಈತನು ಪ್ರೇಯರ್ ಮಾಡಿದ. ಪ್ರೇಯರ್ ಮಾಡಿದ 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಹೇಳ್ತಾ ಇಲ್ಲ. ಕೈ ಇಟ್ಟು ಪ್ರೇಯರ್ ಮಾಡ್ತಾರೆ. ಅವಾಗ ತನಿ ಮೇಲೆ ಕೈ ಇಟ್ಟ, ಬಾಡಿ ಎಲ್ಲ ಥಂಡಿದೆ. ಅವಾಗ ಅವನು ಮನಸ್ಸಲ್ಲಿ ಥಂಡಿಗ ದಿನ ಏನಾ ಇಸ್ಲೇ ಥಂಡು ಆರಾಗ ಅಂತ ತಿಳ್ಕೊಂಡ. ಆಮೇಲೆ ಕೈನಲ್ಲಿ ಕೈ ಹಿಡಿದು ಪ್ರಾರ್ಥನೆ ಮಾಡ, ಕೈ ನೋವು ಥಂಡಿದೆ, ಎಕ್ದಮ್ ಥಂಡುಗಾರಾಗಿದೆ. ಏನಿಷ್ಟು ಥಂಡ್ ಐತಲ್ಲ ಅಂತೇಳಿ ಅವ್ರು ಹೇಳಿದ್ರು. ನಾವು ಟಾಟಾ ಎ ಸಿಯಲ್ಲಿ ತಗೊಂಡು, ಟಾಟಾ ಎ ಸಿ ಗೊತ್ತಿದ್ದಿಲ್ಲ, ಟಾಟಾ ಎ ಸಿಯಲ್ಲಿ ಹಿಂದೆ ಮಲಗಿಸ್ಕೊಂಡು ತಗೊಂಡು ಬಂದಿ ಅಂತ ಹೇಳಿದ್ರು. ಓಹೋ, ಕುಲಿಗಾಡಿ ಮೇಲೆ ಗಾಯನ ಉಸ್ಲೆ ಹವಾಲಕ್ಕೆ ಥಂಡವಲ್ಲ ಅಂತ ಮತ್ತೆ ಅವ್ನು ಮನಸ್ಸನ್ನು ತಿಳ್ಕೊತಾನೆ. ಪ್ರೇಯರ್ ಮಾಡ್ತಾನೆ. 15 ನಿಮಿಷ ಆಯ್ತು. ಮನುಷ್ಯ ಮೂರ್ಛಿತನಾದ ಮನುಷ್ಯ, ನೀರು ಹೊಡಿತಾ ಇದ್ದಾನೆ, ಪ್ರೇಯರ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇಲ್ಲ. ಅರ್ಧ ತಾಸಾದ ನಂತರ ಆ ಮನುಷ್ಯನು ಉಸಿರಾಡಿ ಮಾತಾಡಲಿ ಚೈತನ್ಯಗೊಂಡು ಎದ್ದು ಕೂತ್ಕೊಂಡ. ಹಲ್ಲೆಲೂಯ, ಎಲ್ಲ ಹೇಳ್ತಿರಲ್ಲೂಯ್ಯ. ದೇವರ ಮಕ್ಕಳೇ, ತಗೊಂಡು ಬಂದವರು ಅವರ ತಾಯಿ ಏನ್ ಹೇಳ್ತಾಳೆ ಗೊತ್ತಿದೆ? ಮೇರಾ ಬೇಟಾಕು ಆಜ್ ದುಫೇರ್ ಮೇ ಮಟ್ಟಿ ಕರ್ನೆ ಗತಾ ಮರ್ ಗಯಾ ತಾ ಮೇರಾ ಬೇಟಾ, ಸಚ್ಮುಚ್ ಪರಮೇಶ್ವರ ಯೇಸು ಮಸೀಹ್ ಜೀವನ್ ಪ್ರವೇಶವೇ. ನಿಜವಾಗ್ಲೂ ನನ್ನ ಮಗನು ಸತ್ತೋಗಿದ, ಮಧ್ಯಾಹ್ನ ಮಣ್ಣು ಮಾಡ್ಬೇಕಂತ ಇವರೆಲ್ಲರೂ ಗೋಳಾಡ್ತಾ ಇದ್ರು. ಇದು ಮಣ್ಣು ಮಾಡ್ಬೇಕಿಲ್ಲ, ಹೆಣ ಕಟ್ಟೋಗ್ತಂತ ಹೇಳ್ತಾ ಇದ್ರು. ಇಲ್ಲ, ನ್ಯೂಸ್ ಅಲ್ಲಿ ಬಂದಿತ್ತಲ್ಲ, ಅವ್ರು ಯಾರೋ ಪಾಸ್ಟರ್ ಪ್ರೇಯರ್ ಮಾಡಿದ್ರೆ ಆರಾಮಾಗ್ತಾರಲ್ಲ, ನನಗೆ ಒಬ್ಬನೇ ಮಗ ರೀ, ದಯಮಾಡಿ ಅಲ್ಲಿ ತಗೊಂಡವ್ರಿ, ಅವ್ರು ಪ್ರೇಯರ್ ಮಾಡಿದ್ರೆ ಆರಾಮಾಗ್ತದೇನೋ, ಅವ್ರು ಪ್ರೇಯರ್ ಮಾಡಿದ್ರೆ ಬದುಕ್ತಾನೇನೋ, ಮನೆ ಮೇಲೆ ಹೋಗೋ ಜಿದ್ದಾಕಂತಾರೆ ಅಂತ ಪ್ರಸಂಗದಲ್ಲಿ ಹೇಳ್ಬಿಟ್ಟ ಅವನು. ಯಾರು ಈ ಮನುಷ್ಯ? ಅವನು ಮರವ ಆದ್ಮಿಗೂ ಲೇಕಾಯ್ತು, ಮತ್ತೆ ಪೈಲಾ ಕ್ಯೂ ನಾ ಬೋಲಾ ಅಂತ ಹೇಳ್ದ. ಅವಾಗ ಅವ್ರು ಏನ್ ಹೇಳ್ತಾರಂದ್ರೆ, ಅವರು ತಂದವರು ಅವ್ರನ್ನೇ ಪರೀಕ್ಷೆ ಮಾಡೋದಕ್ಕಾಗಿ. ಈಗ ಭಯೋಶಾಗಿದ್ದ ಮನುಷ್ಯ ಸತ್ತೋಗಿದ್ದಾನಂದ್ರೆ ಏನಾಗ್ತದೆ? ಆ ಚಿತ್ತರಂಜನ ಮೇಲೆ ಸುಳ್ಳು ಹೇಳಿದಾನಂತಾಗ್ತದೆ. ಅವನ ಮೇಲೆ ಪ್ರಕರಣ ದಾಖಲೆ ಮಾಡೋದು. ಈ ರೀತಿಯಾದಂತಹ ಸುಳ್ಳು ಮೋಸದಿಂದ ಬಂದು ದಾಖಲೆ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಅವರು ಕೂಡ, ಅವರ ಮನೆತನದವರು ಕೂಡ ಯೇಸು ಕ್ರಿಸ್ತನ ನಂಬಿಕೊಂಡು, ಮಗ, ನನ್ನ ಮಗ, ಸತ್ತೋಗಿದ್ದ ಮಗನನ್ನು ಯೇಸು ಹೊರತು ಮತ್ತು ಯಾರು ಎಬ್ಬಿಸ್ಲಿಕ್ಕಾಗಿಲ್ಲ, ಯೇಸುವೆ ನಿಜವಾದ ದೇವರದಾಗಿ ಈಗ ಅದ್ಭುತವಾಗಿ ಚಿತ್ತರಂಜನ್ ದಾಸ್ ಅವರು ಸೇವೆ ಮಾಡ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ, ಯಾರ ನಾಮದಲ್ಲಿ? ಯೇಸು ನಾಮದಲ್ಲಿ. ಆಮೇಲೆ ಆತನ ಕ್ಲಿಯರ್ ಹೇಳ್ತಾನೆ, ಅರೆ ಏಕ್ ಮರಾವ ಆದ್ಮಿ ಊಟ ಹೈ, ಓ ಚಿತ್ತರಂಜನ್ ಸೆ ಸಂಭವ ಹೈ ಕ್ಯಾ?
ಒಂದು ಮನುಷ್ಯನ ಸತ್ತವನ ಮನುಷ್ಯ ಇದ್ದಾನೆ, ಚಿತ್ತರಂಜನ ಸಾಧ್ಯವಿದೆ, ಅದು ಒಂದು ಪಾಸ್ಟರಿಂದ ಸಾಧ್ಯವಿದೆ, ಅದು ಸ್ವಯಂ परमेश्वर यीशु मसीह से हुआ है, मेरे से नहीं हुआ। मैं खाली यीशु का नाम बोलता हूं, सब परमेश्वर प्रभु यीशु मसीह किया है। ಎಲ್ಲ ದೇವರಿಗೆ ಮಹಿಮೆ ಹೇಳ್ತಾ ಇದ್ದಾನೆ ಮನುಷ್ಯ. ಇದು ಮನುಷ್ಯನಿಂದ ಆಗಿಲ್ಲ, ವೈದ್ಯರಿಂದ ಆಗಿಲ್ಲ. ಸತ್ತವನನ್ನು ತಗೊಂಡೋಗಿ ಹೂ ತಿಳಬೇಕು, ಸತ್ತವನನ್ನು ತಗೊಂಡೋಗಿ ಹೂ ನೀಡಬೇಕು, ಸಮಾಧಿಯಲ್ಲಿ ಇಡಬೇಕೆಂಬುದಾಗಿ ಅವರ ತಾಯಿ ಹೇಳ್ತಾರೆ. ನನಗಿರೋ ಒಬ್ಬನೇ ಮಗ, ಒಂದ್ ಸಾರಿ ಆ ಪಾದ್ರ ಯಾರು ಆ ಪಾಸ್ಟರ್ ಪ್ರೇಯರ್ ಮಾಡ್ತಾ ಇದ್ದಾರೆ, ವಿಡಿಯೋ ಬಂದಿತ್ತು, ಅವ್ರದ್ದು ಅವ್ರ ಹತ್ರ ತಗೊಂಡೋಗಿ ಜಹಾನಾಬಾದ್ ನಲ್ಲಿ ಇದ್ದಾರೆ ಅಂತೇಳಿ ಅವರನ್ನು ಅಲ್ಲಿಗೆ ಒಂದು ಟಾಟಾ ಎಸಿ ಮಾಡಿ, ಡೆಡ್ ಬಾಡಿ ಟಾಟಾ ಎಸಿ ಮಾಡಿ ಕಳಿಸಿದ್ದಾರೆ. ಬೇಹುಷ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾರು ಬೇಹುಷ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ಅವರು ಕೂಡ ಆಶ್ಚರ್ಯಚಕಿತರಾದರು. ಯಾಕಂದ್ರೆ ಅವರು ಬಂದಿದ್ದು ಆತ ಮೇಲೆ ತಪ್ಪು ಕಂಡುಹಿಡಲಿಕ್ಕೆ. ಆದ್ರೆ ಮೊದಲೇ 14 ವರ್ಷ ರಿಸರ್ಚ್ ಮಾಡಿದ್ದಾನೆ ಅವನು. ಯಾರು? ಚಿತ್ತರಂಜನ್ दास। 14 साल रिसर्च करने के बाद में परमेश्वर को माना हो तो आज आया सो। हालेलुया। ಮಾಡಿರಿ, ರೋಗಿಗಳನ್ನು ಸ್ವಸ್ಥ ಮಾಡ್ರಿ. ಯಾರು ಹೇಳ್ತಾ ಇದ್ದಾನೆ? ಶಿಷ್ಯರಿಗೆ ಹೇಳ್ತಾನೆ, ನನ್ನ ನಾಮದಲ್ಲಿ ಸತ್ತವರನ್ನು ಬದುಕಿಸಿರಿ. ಜೀವಿತ ಪರಮೇಶ್ವರ का वचन है। ಯಾಕಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು, ಬದುಕಿದನು, ಜೀವಿಸಿದನು, ಶಿಲುವೆ ಶ್ರಮೆಯನ್ನು ಪಡೆದನು, ಭರಿಸಿದನು, ಹೊತ್ತನು, ಶಿಲುವೆ ಮೇಲೆ ಒಡೆಯಲ್ಪಟ್ಟನು, ಜಜ್ಜಲ್ಪಟ್ಟನು, ಸತ್ತನು, ಉಣಲ್ಪಟ್ಟನು, ಮೂರನೇ ದಿನ ಮೃತ್ಯುಂಜಯನಾಗಿರುವ ನಿಜವಾದ ಪುನರುತ್ಥಾನವಾಗಿರುವ ಯೇಸು ಜೀವದಿಂದಿರುವುದರಿಂದಲೇ ನಾನು ಆ ಮನುಷ್ಯ ಸತ್ತಾನ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ತಿಲ್ಲಾಗಿದ್ರೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಈಗ ಬಿಹಾರ್ನಲ್ಲಿ, ಯಾಕಂದ್ರೆ ಈ ಎಲ್ಲ ನ್ಯೂಸ್ಗಳು ಎದರಲ್ಲಿ ಬರಲ್ಲ, ಗೋಧಿ ನ್ಯೂಸ್ಗಳಲ್ಲಿ ಬರಲ್ಲ ಇವೆಲ್ಲ ನ್ಯೂಸ್ಗಳು. ಅದಕ್ಕೆ ದೇವರು ನಮಗೆ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಎಂಬ ಡಿಜಿಟಲ್ ಮೀಡಿಯಾ ಈಗ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ಸತ್ಯ ಪೂರ ಬಿಹಾರ್ನಲ್ಲೆಲ್ಲ ದೇಶ ವಿದೇಶಗಳಲ್ಲಿ ಬೆಂಕಿ ಇಟ್ಕೊಂಡು ಹೋಗಿಬಿಟ್ಟಿದ್ರಿ. ಯಾಕಂದ್ರೆ ಇವನೇ 14 ವರ್ಷ ರಿಸರ್ಚ್ ಮಾಡಿದ್ದಾನೆ. ಯಾರು? ಚಿತ್ತರಂಜನ್ दास. ಒಂದಾನೊಂದು ಕಾಲದಲ್ಲಿ 17 ವರ್ಷವರೆಗೆ ಇವನು ಪೂಜೆ ಪುನಸ್ಕಾರ ಮಾಡ್ತಾ, ಎಲ್ಲ ಪೂಜೆ ಪುನಸ್ಕಾರದಿಂದ ಕೂಡ ಏನು ಉಪಯೋಗ ಇಲ್ಲ, ದೇವರೇ ಇಲ್ಲ ಅಂತ ಕೂತಿದ್ದ ಈ ಮನುಷ್ಯ. ನಾಸ್ತಿಕನಾದ ಈ ಒಂದು ನ್ಯೂಸ್ ರಿಪೋರ್ಟರ್ ಈಗ ಚಾಲೆಂಜಿಂಗ್ ಗುಡ್ ನ್ಯೂಸ್ ರಿಪೋರ್ಟರ್ ಆಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ಅನ್ಯ ವ್ಯಕ್ತಿ ಈ ಸತ್ಯವನ್ನು ಯಾಕೆ ಹೇಳ್ತಾನೆ? ಅವನಿಗೆ ನಂಬಿಕೆ ಇಲ್ಲದಿದ್ರು ಇದೆಯಾ? ಹೌದ್ರಿ. 3ನೇ ಅಧ್ಯಾಯ 16ನೇ ವಚನ, 15ದಿಂದ ಓದ್ತೀರಿ, 15ದಿಂದ ಓದ್ರಿ. ಹೇಳ್ತಾನೆ, ಯಾರು? ಹಲೋ, ನೀನು ನಂಬಿದಕ್ಕಾಗಿ, ಆ ಹೆಸರ ಮೇಲೆ ನೀನು ನಂಬಿಕೆ ಇಟ್ಟುಕೊಂಡಿದ್ದಕ್ಕಾಗಿ, ಆ ಹೆಸರಿನಲ್ಲಿ ಇರ್ತಕ್ಕಂಥ ನಂಬಿಕೆ ಇರುವುದರಿಂದ ನೀನು ಆ ಹೆಸರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಗುಣವಾಗಿದೆ ಹೊರತು ನನ್ನ ಭಕ್ತಿಯಿಂದ, ನನ್ನ ಮೇಧಾವತಿಯಿಂದ, ನನ್ನ ಪ್ರವೀಣತ್ವದಿಂದಲ್ಲ. ಓದ್ರಿ ಆ ಮಾತನ್ನು. 12ನೇ ವಚನ. ಪೇತ್ರನು ಜನರೆಲ್ಲರೂ ಆತನ ಕಡೆ ವಿಗ್ರಹವಾಗಿ ನೋಡ್ತಿರೋದನ್ನು ನೋಡಿ, ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಗುಟ್ಟುಗಳನ್ನು ರಟ್ಟು ಮಾಡಿರ್ತಕ್ಕಂಥ, ಗುಟ್ಟನ್ನು ಬೆಳಕಿಗೆ ತಂದಿರತಕ್ಕಂಥ ನಾಸ್ತಿಕನಾದ ಓರ್ವ ನ್ಯೂಸ್ ರಿಪೋರ್ಟರ್ ಈಗ ವೈರಲ್ ಗುಡ್ ನ್ಯೂಸ್ ಪ್ರೀಚರ್ ಆಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಕಣ್ಣು ಮುಚ್ಚನ ಪ್ರಾರ್ಥನೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ಎಷ್ಟು ಅದ್ಭುತವಾದಂತಹ ವಾಕ್ಯದಿಂದ ಇವತ್ತು ರಾಜ ನಮ್ಮ ಹೃದಯಗಳನ್ನು ಚೇತನಗೊಳಿಸಿದ. ಹೌದು ರಾಜ, ಒಂದು ಅನ್ಯ ವ್ಯಕ್ತಿ ನಿನ್ನನ್ನು ಪರೀಕ್ಷಿಸಿದ ಕರ್ತನೆ, ನಿನ್ನ ವಾಕ್ಯವನ್ನು ದಯಮಾಡಿ ಕೇಳಿಸ್ಕೋದ್ರಿ. ನಿನ್ನ ಹೆಸರಲ್ಲಿ ದೇವಗಳು ಬಿಡಿಸಲಿಲ್ಲವೋ, ಮಹಾದ್ಭುತಗಳು ಮಾಡಲಿಲ್ಲವೋ, ಪ್ರವಚನಗಳು ಹೇಳಿಲ್ಲವೋ ಅಂತ ಹೇಳಿರುವಾಗ, ಕುಕರ್ಮ ಕರ್ನೇವಾಲೋ, ನೀವು ಜೀವ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರವಾಗಲಿ ರಾಜ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರವಾಗಲಿ ರಾಜ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರವಾಗಲಿ ರಾಜ. In the name of Jesus Christ, I command in the name of Jesus Christ, ಎಲ್ಲ ದೇವ ಸೇವಕರಿಗೆ ವಿರೋಧವಾಗಿ ದುಷ್ಟ ಶಕ್ತಿಗಳು ಮಾಡ್ತಿರ್ತಕ್ಕಂಥ ಎಲ್ಲ ತಂತ್ರೋಪಾಯಗಳನ್ನು ನಿರ್ಮೂಲವಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ. ಯೇಸು ನಾಮದಲ್ಲಿ ಕರ್ತನೆ, ನಿನ್ನ ಸ್ವಾರ್ಥ ಈಗ ಎಲ್ಲಾ ಕಡೆಗಳಲ್ಲಿ ಕರ್ತನೆ ಯಥೇಚ್ಛವಾಗಿ ಕರ್ತನೆ ಬೆಂಕಿ ಅಂಟಿಕೊಂಡಿದಂತೆ ಡಿಜಿಟಲ್ ಮೀಡಿಯಾದಲ್ಲಿ ಕರ್ತನೆ ಎಲ್ಲಾ ಜನರು ನಂಬಲಾರದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ 14 ವರ್ಷದ ಸುದೀರ್ಘವಾದಂತಹ ತನಿಖೆಯಲ್ಲಿ ಬಂದಿರತಕ್ಕಂಥ ಈ ಸತ್ಯ ಅನೇಕ ಜನರಿಗೆ ಶೇರ್ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.